ನೋಡಿ ನಿಮಗೆ ಒಂದು ಖಾರವಾಗಿರೋ ಒಂದು ಚಿಕನ್ ಮಸಾಲ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಅರ್ಧ kg ಅಷ್ಟು ಚಿಕನ್ ಇದೆ, ಎಣ್ಣೆ, ಖಾರದ ಪುಡಿ ಇದೆ, ಮತ್ತು ಹಸಿಮೆಣಸಿನ್ಕಾಯಿ ಒಂದು 7ವರೆಗೂ ಇದೆ, ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸು ಒಂದು 2 ಸ್ಪೂನು, ಲವಂಗ ಒಂದು 7-8 ಇದೆ, 1 ಇಂಚು ಚಕ್ಕೆ, ಅನಾನಸ್ ಹೂವು ಒಂದಿದೆ, ಜಾಪತ್ರೆ ಒಂದು ಸ್ವಲ್ಪ, ಏಲಕ್ಕಿ ಒಂದು, ಇದು ಲಾಸ್ಟಲ್ಲಿ ಹಿಂಡ್ಕೊಳ್ಳೋದಕ್ಕೆ ನಿಂಬೆಹಣ್ಣು, ಶುಂಠಿ, ಒಗ್ಗರಣೆಗೆ ಈರುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ. ನೋಡಿ ಇಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೊಬೇಕು, ಇದೆರಡನ್ನೂ ಮಿಕ್ಸಿಗೆ ಹಾಕ್ಕೊಬೇಕು, ಪೇಸ್ಟ್ ಮಾಡಿಕೊಂಡು ಮಾಡೋಣ. ನೋಡಿ ನಾನು ಕುಕ್ಕರ್ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕೋಣ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನೋಡಿ ಎಣ್ಣೆ ಕಾದಿದೆ. ಈರುಳ್ಳಿ ಹಾಕೋಣ. ಈರುಳ್ಳಿ ಫ್ರೈ ಆಗಲಿ ಚೆನ್ನಾಗಿ. ನೋಡಿ ಈರುಳ್ಳಿ ಬೆಂದಿದೆ. ಈಗ ನಾವು ಸ್ವಲ್ಪ ಖಾರದ ಪುಡಿ ಹಾಕೋಣ. ಸ್ವಲ್ಪನೇ ನೋಡ್ಕೊಂಡು ಹಾಕೋಣ, ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿ ಇದು ಹಾಕಿದ್ದೀವಿ, ಮೆಣಸು ಹಾಕಿದ್ದೀವಿ. ಸ್ವಲ್ಪ ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಇಷ್ಟು ಹಾಕಿ ಫ್ರೈ ಮಾಡೋಣ. ನಾವು ಎಣ್ಣೆಯಲ್ಲಿ ಇದು ಕಲರ್ ಬರೋದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ, ಅರಿಶಿನ ಮತ್ತು ಖಾರದ ಪುಡಿದು. ನೋಡಿ ಆಗಿದೆ. ಈಗ ನಾವು ಚಿಕನ್ ಹಾಕೋಣ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ತುಂಬ ಏನು ಬೇಡ. ನೋಡಿ ಸಾಕು. ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡಿರೋ ಪೇಸ್ಟ್ ಹಾಕೋಣ. ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ನೋಡಿ ಗ್ರೀನ್ ಆಗಿದೆ ಇದು. ನೋಡಿ ಫ್ರೈ ಆಗ್ತಾ ಇದೆ. ಈ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡೋಣ. ಇದು ನಾವು ಸ್ಟವ್ ಸಿಮ್ಮಲ್ಲಿ ಇಡೋದು ಬೇಡ, ದೊಡ್ಡ ಊರಿನಲ್ಲೇ ನಾವು ಹೈ ಫ್ಲೇಮಲ್ಲೇ ನಾವು ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ಬೇಯಲಿ ಹಂಗೇನೆ. ನೀವು ಕುಕ್ಕರಲ್ಲಿ ಬೇಡ ಅಂತಂದರೆ ಹಿಂಗೇನೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಹಿಂಗೆ ಮಾಡ್ಬೋದು, ಸ್ವಲ್ಪ ನಿಧಾನ ಆಗುತ್ತೆ. ಆದರೆ ನಾನು ಕುಕ್ಕರಲ್ಲಿ ಒಂದು 2 ವಿಸಿಲ್ ಕೂಗಿಸ್ತೀನಿ. ನೋಡಿ ಈಗ ನಾನು ಮಸಾಲೆ ಹಾಕಿದ್ನಲ್ಲ, ಜಾರಲ್ಲಿ ಸ್ವಲ್ಪ ನೀರಿದೆ, ಆ ನೀರು ಹಾಕ್ತೀನಿ. ಎರಡು ಕೂಗಿದ್ರೆ ಸಾಕು, ಇದು ಆಗುತ್ತೆ. ನೋಡಿ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಕುದೀಲಿ. ಸ್ವಲ್ಪ ಕುದಿ ಬಂದಿದ ತಕ್ಷಣ ನಾವು ಪ್ಲೇಟ್ ಮುಚ್ಚಿಬಿಟ್ಟು 2 ಕೂಗಿಸೋಣ. ನೋಡಿ ಕುದೀತಾ ಇದೆ. ಈಗ ನಾವು ಪ್ಲೇಟ್ ಮುಚ್ಚೋಣ. 2 ಕೂಗು ಆಗಿದ ತಕ್ಷಣ ತೆಗೆದುಬಿಟ್ಟು ನೋಡೋಣ.
ನೋಡಿ 2 ವಿಸಿಲ್ ಆಗಿದೆ. ಓಪನ್ ಮಾಡಿ ನೋಡೋಣ. ನೋಡಿ ಆಗಿದೆ. ಇನ್ನೊಂಚೂರು ಗಟ್ಟಿ ಆಗಬೇಕು. ನಿಮಗೆ ತುಂಬ ಫ್ರೈ ಥರ ಬೇಕು ಅಂದರೆ ಫ್ರೈ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ನೋಡಿ ಇದನ್ನಲ್ಲಿ ಇನ್ನೊಂಚೂರು ಗಟ್ಟಿ ಮಾಡಿಕೊಂಡ್ರೆ ನೀವು ದೋಸೆ, ಚಪಾತಿ ಎಲ್ಲಾದ್ರ ಜೊತೆನೂ ತಿನ್ಬೋದು. ಪೂರಿ ನೋಡಿ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಗಟ್ಟಿಯಾಗಲಿ. ಗಟ್ಟಿಯಾಗಿದ ತಕ್ಷಣ ಸರ್ವ್ ಮಾಡೋಣ. ನೋಡಿ ಗಟ್ಟಿಯಾಗಿದೆ, ಇಷ್ಟು ಸಾಕು. ಈಗ ನಾನು ಇದಕ್ಕೆ 1 ನಿಂಬೆಹಣ್ಣು ಹಿಂಡ್ತೀನಿ. ಎರಡು ನಿಮಿಷ ಇದರಲ್ಲಿ ಬೇಯಿಸೋಣ. ನಿಂಬೆಹಣ್ಣು ಹಾಕಿದ್ಮೇಲೆ ನಿಮಗೆ ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಬೋದು. ಗ್ರೇವಿ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಗ್ರೇವಿ. ನೋಡಿ ಇಷ್ಟು ಸಾಕು. ಆಫ್ ಮಾಡೋಣ. ಸರ್ವಿಂಗ್ ಬೌಲ್ಗೆ ಹಾಕೋಣ.